ಇನ್ನು ಹಾವೇರಿ ಜಿಲ್ಲೆಯಲ್ಲಿ ಮೂವರನ್ನ ಬಲಿ ಪಡೆದಿದೆ ಮಳೆ ಮಳೆ ಬಲಿ ಪಡೆದಿದೆ ಅಂತ ಹೇಳೋದು ತಪ್ಪಾಗತ್ತೆ. ನಾವು ಆ ಥರ ಮಳೆಗೆಲ್ಲ ಹಾಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಮನೆ ಮೇಲ್ಛಾವಣಿ ಕುಸಿದು ಈಗ ಮೂವರು ಸಾವನ್ನಪ್ಪಿದ್ದಾರೆ. ಸವಣೂರು ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮನೆಯಲ್ಲಿ ಮಲಗಿದ್ದ ಮೂವರು ಸಾವರಾಗಿದೆ. ಮೂವರಿಗೆ ಗಂಭೀರ ಗಾಯ ಆಗಿದೆ. 30 ವರ್ಷದ ಚೆನ್ನಮ್ಮ, 1 ವರ್ಷದ ಅವಳಿ ಜವಳಿ ಮಕ್ಕಳು ಅನುಶ್ರೀ ಮತ್ತು ಅಮೂಲ್ಯ ಸಾವಿಗೀಡಾಗಿರೋದು. ಪಾಪ, ಇವತ್ತು ನಸುಕಿನ ಜಾವ ಸುಮಾರು 3:30ಕ್ಕೆ ನಡೆದಿರುವಂಥ ಘಟನೆ ಇದು. ಋತು ಯಲ್ಲಮ್ಮ ಮತ್ತು ಪುತ್ರ ಸೊಸೆ ಸವಣೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ಥಳಕ್ಕೆ ಸವಣೂರು ಎಸಿ ಮೊಹಮ್ಮದ್ ಅಜೀಜ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೊಟ್ಟಿದ್ದಾರೆ. ಪಾಪ, 30 ವರ್ಷದ ಚೆನ್ನಮ್ಮ ಅಂತೆ, 1 ವರ್ಷದ ಅವಳಿ ಜವಳಿ ಮಕ್ಕಳು ಅನುಶ್ರೀ ಮತ್ತು ಅಮೂಲ್ಯ. ಪಾಪ. ಅಕ್ಕವ ಏನಾಗತ್ತಡಿ ಆರಾಮದ ನಿರಂತರವಾದಂತಹ ಜಿಟಿ ಮಳೆಗೆ ಮಾದಾಪುರ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಸ್ಥಳದಲ್ಲೇ ಮೂವರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಮಾದಾಪುರ ಗ್ರಾಮದಲ್ಲಿ ನಡೆದಂಥ ಅವರ ಕುಟುಂಬ ಸದಸ್ಯರು ಈಗ ಇಲ್ಲಿದ್ದಾರೆ. ಅವರು ಅಂದರೆ ರಾತ್ರಿ ಕೂಡ ಅವರು ಮಲಗಿದ್ರು. ಅವ್ರಿಗೆ ಕೂಡ ಈ ಗಮನಕ್ಕೆ ಬರಲಿಲ್ಲ. ಭಾಳಷ್ಟು ಹಳೆಯದಾದ ಮನೆ, 30-40 ವರ್ಷದಂತಹ ಮಣ್ಣಿನ ಮನೆ ಇದು. ಅಮ್ಮ, ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು? 3 ಗಂಟೆಗೆ ಗೊತ್ತಾಯ್ತು. 3 ಗಂಟೆಗೆ ಗೊತ್ತಾಗಿ ಅವಾಗ ಎದ್ದು ಓಡಿ ಹೋದ್ರಿ. ನಾವು ಇಲ್ಲೇ ಮಕ್ಕೊಂಡಿದ್ವಿ ರೀ ಹೊರಗೆ. ಅವರು ಒಳಗೆ ಮಕ್ಕೊಂಡಿದ್ರಿ ಅಷ್ಟರು. ಎದ್ದು ಓಡಿ ಹೋದ್ರಿ ನಾವು. ದಪ್ಪ ನನ್ನತ್ತಿಗೆನ ನಮ್ಮ ಇದನ್ನ ಮಾಡಕ್ಕೆ ಕೂತ್ನರಿ. ಅದಕ್ಕೆ ಇದು ನನ್ನ ಮಗಳು ಎದ್ದು ಹೋದ್ರಿ. ಕಾಕ ಬೇಯವ್ವ, ಕಾಕ ಬೇಯವ್ವ ಅನ್ಕಂತ ಎದ್ದು ಓಡಿ ಹೋದ್ಲು. ಅವಾಗ ನಾವು ಗಂಡ ಎಂತಿನೂ ಹೋದ್ವಿ ಎದ್ದು. ನಾವು ಇಲ್ಲೇ ಹೊಸ ಮನ್ಯಾಗ ಮಕ್ಕೊಂಡಿದ್ವಿ ರೀ. ಈ ಹಳೆ ಮನೆಯೊಳಗೆ ಇಲ್ಲ ಅಮ್ಮ ಇಲ್ಲಿ ಮಕ್ಕೋರಿ ಅಂತ ಹೇಳಿದಿಲ್ವಾ ನೀವು? ಅಲ್ಲ ಮಣ್ಣಿನ ಮನೆ ಇತ್ತಲ್ಲ, ಹೇಳಿದ್ವಿ ರೀ. ಆದ್ರೆ ಅವ್ರು ಕೇಳಲಿಲ್ರಿ. ಅಲ್ಲೇ ಒಳಗೆ ಮಕ್ಕೊಂತೇವೆ ಅಂದು. ಇದು ಹೊಸ ಮನೆ ಎಲ್ಲ ಇನ್ನು ಮಕ್ಕೋಬಾರ್ದು ಅಂತ ಅಲ್ಲೇ ಮಕ್ಕೊಂಡು. 2 ಪುಟಾಣಿ ಮಕ್ಕಳು. ನಮ್ಮ ತಂಗಿಯರಿ ಅನುಶ್ರೀ ಅಮೂಲ್ಯ ಈಗ 1.5 ವರ್ಷರಾಗಿದ್ದು. ಅಮ್ಮ, ನಿಮ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ನಮಗೂ 3 ಗಂಟೆಗೆ ಗೊತ್ತಾಗಿತ್ತು. ತೆಗ್ದಿಂದ ನೋಡೇವ್ರಿ ನಾವು ಅದನ್ನ. ಮೊದಲು ಬಿದ್ದಾಗ ಇವರೇ ಇದ್ರಿ, ನಾವಂತ್ರ ಇಲ್ರಿ, ನಮ್ಮ ಮನೆ ಬೇರೆ ಕಡೆ ಐತಿ. ಅವಾಗ ಬಂದಿಂದ ನೋಡೇವ್ರಿ ನಾವು ತೆಗ್ದಿಂದ. 6 ಜನ ಅಷ್ಟರು ಮಣ್ಣಾಗ ಆಗ್ಯಾರ್ರಿ ಅವ್ರು. ಇದಿಷ್ಟು ಅವರ ಕುಟುಂಬ ಸದಸ್ಯರ ಮಾತು. ಅಂದರೆ ಈ ಹೊಸ ಮನೆಯಲ್ಲಿ ಮಲಗಬಾರ್ದು, ಉದ್ಘಾಟನೆ ಅಂದರೆ ಗೃಹ ಪ್ರವೇಶ ಆಗದೆ ಮಲಗಬಾರ್ದು ಅನ್ನೋ ಉದ್ದೇಶದಿಂದ ಹಳೆ ಮನೆಯಲ್ಲೇ ಮಲಗಿದ್ರು. ಆದರೆ ಪುಟಾಣಿ ಕಂದಮ್ಮಗಳು 2 ವರ್ಷದ ಮಕ್ಕಳು ಆಟ ಆಡಿಕೊಂಡು ಇರುವಂತಹ ಮಕ್ಕಳು ಕೂಡ ಅವಳಿ ಜವಳಿ ಮಕ್ಕಳು ಸ್ಥಳದಲ್ಲಿ ಸಾವನ್ನಪ್ಪಿರುವಂಥದ್ದು. ಒಂದು ರೀತಿ ಮಾದಾಪುರ ಗ್ರಾಮದಲ್ಲಿ ದಾರುಣವಂತಹ ಘಟನೆ ನಡೆದಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಿಯ ಪಬ್ಲಿಕ್ ಟಿವಿ, ಹಾವೇರಿ. ಯಾಕ್ರಿ ಹಂಗೆ ಅನ್ಕೊಳ್ತೀರಾ? ಪಾಪ, ಈಗ ಮನೆ ಕಟ್ಟಿದ ಮನೆಗೆ ಹೋಗಬಾರ್ದು, ಮಲ್ಕೋಬಾರ್ದು. ಈಗ ಯಾರು ವಾಪಸ್ ಬರ್ತಾರೆ? ಈಗ ಯಾರು ಹೇಳಿದವ್ರೀಗ? ಕಟ್ಟಿದ ಮನೆಗಿಂತ ಮುಂಚಿತವಾಗಿ ಅಲ್ಲಿ ಕೆಲಸ ಮಾಡೋರು ಮಲ್ಕೊಳ್ಳಲ್ವ ಅದರಲ್ಲಿ? ಯಾಕಿಂತವೆಲ್ಲ ಯೋಚನೆ ಮಾಡ್ಕೊಂಡು ಜೀವನವನ್ನು ಪಣಕ್ಕೆ ಇಟ್ಕೊಳ್ತೀರಪ್ಪ? ಮಳೆಗಾಲದಲ್ಲಿ ಟೈಮಲ್ಲಿ 30-40 ವರ್ಷದ್ದು ಹಳೆ ಮನೆ ಬಿದ್ದೋಗುತ್ತೆ ಅನ್ನೋದು ಗೊತ್ತಿದ್ದೇ ಹೊಸ ಮನೆ ಕಟ್ಕೊಂಡಿದ್ದೀರಾ. ಯಾಕೆ ಹಿಂಗೆ ಮಾಡ್ಕೊಳ್ತೀರೋ?